ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹೆರಾನ್ನ ಸೂತ್ರ ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. 40 ಮೀಟರ್ ಸುತ್ತಳತೆ ಮತ್ತು ಒಂದು ಕರ್ಣವು 12 ಮೀಟರ್ ಆಗಿರುವ ವಜ್ರಾಕೃತಿ ಆಕಾರದ ಹಾಳೆಯ ಎರಡೂ ಬದಿಗಳಲ್ಲಿ ಪ್ರತಿ ಚದರ ಮೀಟರ್ಗೆ 5 ರೂಪಾಯಿರ ದರದಲ್ಲಿ ಬಣ್ಣ ಹಾಕಲಾಗಿದೆ. ಹಾಗಾದರೆ ವಜ್ರಾಕೃತಿಗೆ ಬಣ್ಣ ಹಾಕಲು ತಗಲುವ ವೆಚ್ಚವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಒಂದು ಕರ್ಣ, ಸೊ ಸಪೋಸ್ ಬಿಡಿ ಕರ್ಣ ಎಷ್ಟು 12 ಮೀಟರ್ ಆಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಈ ಒಂದು ವಜ್ರಾಕೃತಿಯ ಸುತ್ತಳತೆ ಎಷ್ಟಿದೆ? 40 ಮೀಟರ್ ಇದೆ. ಸೊ ಇಲ್ಲಿ ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಪ್ರತಿ ಬಾಹು ಏನಾಯ್ತು ಹೇಳಿ, ಬಾಹು ಎ ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ 40 ಡಿವೈಡೆಡ್ ಬೈ 4 ಬಾಹುಗಳು. ಸೊ 4 1 4 10. ಸೊ ಪ್ರತಿ ಬಾಹುವಿನ ಅಳತೆ ಎಷ್ಟಿರತ್ತೆ ಹೇಳಿ? 10 ಮೀಟರ್ ಆಗಿರತ್ತೆ. ಓಕೆ, 10 ಮೀಟರ್. ಓಕೆ, ಸೊ ಪ್ರತಿ ಬಾಹುವಿನ ಅಳತೆ 10 ಮೀಟರ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಬಿ ಡಿ ಕರ್ಣ ಸೊ ಎಷ್ಟಿದೆ? 12 ಮೀಟರ್. ಸೊ ಬಿ ಸಿ 10 ಮೀಟರ್, ಡಿ ಸಿ 10 ಮೀಟರ್. ಸೊ ಈ ತ್ರಿಭುಜ ಬಿ ಡಿ ಸಿ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಹೆರಾನ್ನ ಸೂತ್ರವನ್ನ ಉಪಯೋಗಿಸ್ಕೊಂಡು ತ್ರಿಭುಜ ಬಿ ಡಿ ಸಿ ಯ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಲ್ಲಿ ತ್ರಿಭುಜ ಬಿ ಡಿ ಸಿ ಅಲ್ಲಿ ಸೊ ಎ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್, ಸಾರಿ 10 ಮೀಟರ್, ಬಿ ಈಸ್ ಈಕ್ವಲ್ ಟು 10 ಮೀಟರ್, ಸಿ ಈಸ್ ಈಕ್ವಲ್ ಟು 12 ಮೀಟರ್. ಸೊ ಇಲ್ಲಿ ಅರ್ಧ ಸುತ್ತಳತೆ ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ 10 ಪ್ಲಸ್ 10 ಪ್ಲಸ್ 12 ಡಿವೈಡೆಡ್ ಬೈ 2. ಓಕೆ, ಸೊ ಇದೇನಾಗುತ್ತೆ? 20 32 ಡಿವೈಡೆಡ್ ಬೈ 2, ಸೊ ಈಸ್ ಈಕ್ವಲ್ ಟು 16 ಮೀಟರ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಏರಿಯಾವನ್ನ ಫೈಂಡ್ ಔಟ್ ಮಾಡಬಹುದು. ತ್ರಿಭುಜ ಬಿ ಡಿ ಸಿ ಯ ಏರಿಯಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಓಕೆ, ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಸ್ ಏನ್ ಹೇಳಿ? 16 ಇಂಟು 16 ಮೈನಸ್ ಎ 6 ಗುಣಿಸು 16 ಮೈನಸ್ ಬಿ 6 ಗುಣಿಸು 16 ಮೈನಸ್ ಸಿ 4. ಓಕೆ, ಸೊ ಈಸ್ ಈಕ್ವಲ್ ಟು ಎ ಬಿ, ಸೊ ಇದು 12. ಓಕೆ, ಸೊ ಇದೆಷ್ಟು ಬರುತ್ತೆ? 16 4 4 16. ಸೊ ಇಲ್ಲಿ 6 ಸ್ಕ್ವೇರ್. ಓಕೆ, ಸೊ 6 ಸ್ಕ್ವೇರ್ ಇಂಟು 4. ಓಕೆ, ಸ್ಕ್ವೇರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ. ಸೊ 10 ಮೈನಸ್, ಸೊ ಇದು ಬಿ 10. ಸೊ ಇದು ಟೋಟಲ್ ಎಷ್ಟಾಗುತ್ತೆ ಹೇಳಿ? 12 ಆಗುತ್ತೆ. ಸೊ ಇಲ್ಲಿ ಎಸ್ ಮೈನಸ್ ಸಿ, ಸೊ 16 ಮೈನಸ್ 12 ಅಂದ್ರೆ 4 ಬರುತ್ತೆ. ಸೊ ಇಸ್ ಈಕ್ವಲ್ ಟು, ಸೊ ಇಲ್ಲಿ 4 ಸ್ಕ್ವೇರ್, ಸೊ 4 ಸ್ಕ್ವೇರ್ ಇಂಟು 6 ಸ್ಕ್ವೇರ್ ಇಂಟು 4. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ 4 ಸ್ಕ್ವೇರ್ ಅಂದ್ರೆ 4 ಹೊರಗೆ ಹೋಗುತ್ತೆ. ಸೊ 6 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಅಂದ್ರೆ 6 ಆಗುತ್ತೆ, ಇಂಟು ಸ್ಕ್ವೇರ್ ರೂಟ್ ಆಫ್ 4 2 ಸ್ಕ್ವೇರ್ ಆಗುತ್ತಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಅಂದ್ರೆ 2 ಆಗುತ್ತೆ. ಓಕೆ, ಸೊ ಇಲ್ಲಿ 6 4 12 12 4 48 ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಈ ಏರಿಯಾದ ವಿಸ್ತೀರ್ಣವನ್ನ ಹೇಳಿದ್ದೇವೆ ಈಗ. ಎಷ್ಟು? 48 ಮೀಟರ್ ಸ್ಕ್ವೇರ್ ಅಂತ. ಸೊ ಈಗ ನಾವು ಎ ಬಿ ಸಿ ಡಿ ಯ ವಜ್ರಾಕೃತಿಯ ವಿಸ್ತೀರ್ಣವನ್ನ ಹೇಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಬಿ ಡಿ ಸಿ ಇಂಟು ಬಿ ಡಿ ಸಿ ಮಾಡಿದ್ರೆ ನಮ್ಗೆ ಈ ಒಂದು ಫುಲ್ ಏರಿಯಾದ ವಿಸ್ತೀರ್ಣ ಸಿಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎ ಬಿ ಸಿ ಡಿ, ಸೊ ಎ ಬಿ ಸಿ ಡಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 2 ಇಂಟು 48 ಈಸ್ ಈಕ್ವಲ್ ಟು 96 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ನಾವು ಹಾಳೆಗೆ ಬಣ್ಣ ಹಚ್ಚಲು ತಗುಲುವಂತಹ ವೆಚ್ಚವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಳೆಯನ್ನ ಬಣ್ಣ ಬಳಿಯಲು ತಗಲುವ ವೆಚ್ಚ.
ಈಸ್ ಈಕ್ವಲ್ ಟು 5 ಗುಣಿಸು 96. ಸೊ ಎರಡೂ ಬದಿಯಲ್ಲೂ ಬಣ್ಣ ಹಚ್ಚಬೇಕಾಗಿದೆ. ಸೊ ಇಂಟು 2 ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 960 ರೂಪಾಯಿಗಳಾಗತ್ತೆ. ಓಕೆ, ಥ್ಯಾಂಕ್ ಯು.